ಸರ್ ಈಗಾಗಲೇ ರಾಜ್ಯ ರಾಜಕಾರಣದ ಕುರಿತಾಗಿ ಅದರಲ್ಲೂ ನಮ್ದು ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅನ್ನುವಂತಹದ್ದೇ ನಮ್ಮ ಫೋಕಸ್ ಟಿವಿ ಅಂಥದ್ರಲ್ಲಿ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಏನಿದೆ ತುಂಬಾ ಕುತೂಹಲ ಅಂತ ಕೂಡ ಹೇಳ್ಬೋದು. ಕ್ಷಣ ಕ್ಷಣಕ್ಕೂ ರಾತ್ರಿ ಬೆಳಗಾಗೋದ್ರೊಳಗಾಗುವಂತಹ ಅಪ್ಡೇಟ್ಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ರೆ ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ, ಅಥವಾ ಮಾಧ್ಯಮದವರು ಈ ರೀತಿ ಬಿಂಬಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಇದೆ ಸರ್. ಎಸ್, ಈಗ ಏನಂದ್ರೆ ನಿನ್ನೆ ಕೆ.ಸಿ. ವೇಣುಗೋಪಾಲ್ ಆ ಮಾತನ್ನ ಹೇಳಿದ್ರು. ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ದೆಹಲಿಯಲ್ಲಿ ನಡೆದಂತಹ ರೋಚಕ ಬೆಳವಣಿಗೆಗಳು, ಮೀಟಿಂಗ್ ಮೇಲೆ ಮೀಟಿಂಗ್ಗಳು, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರ ಸಮೇತ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರ ಜೊತೆಗಿನ ಮೀಟಿಂಗ್, ಖರ್ಗೆ ಅವರು ಕೂಡ ಅದರಲ್ಲಿದ್ರು. ಮೀಟಿಂಗ್ ಮುಗಿದ ಮೇಲೆ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದೇನೆಂದ್ರೆ ಯಾವುದೇ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ನಾವು ಚರ್ಚೆ ನಡೆಸಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಬಟ್ ಅವ್ರು ಹೇಳಿದ್ ಸುಳ್ಳು ಅಂತ ಹೇಳಿ ಆಮೇಲೆ ಗೊತ್ತಾಗ್ತಾ ಇದೆ. ಅವ್ರು ಹೇಳಿದ್ ಸುಳ್ಳು ಅಥವಾ ನಿಜ ಅನ್ನೋದನ್ನ ನೋಡೋದಾದ್ರೆ, ಅವ್ರು ಹೇಳಿದ್ ನಿಜ ಆದ್ರೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಯಾಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ? ಈಗ ಇನ್ನೇನು ಕೆಲವೇ ಸಮಯದಲ್ಲಿ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮೂಲಗಳ ಮಾಹಿತಿಯ ಪ್ರಕಾರ ನಿಶ್ಚಿತ ಮತ್ತೊಂದು ನಾವೀಗ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಮೂಲಗಳ ಮಾಹಿತಿಯ ಪ್ರಕಾರ ಪ್ರತಿ ಗುರುವಾರಕ್ಕೊಮ್ಮೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಸಚಿವ ಸಂಪುಟದ ಸಭೆ ಆಗುತ್ತೆ. ಮಧ್ಯಾಹ್ನ 4 ಗಂಟೆ ನಂತರ ಆಗುತ್ತೆ, ಬಟ್ ನಾಳೆ ಬೆಳಗ್ಗೆ ಆಗ್ತಾ ಇದೆ ಸಚಿವ ಸಂಪುಟದ ಸಭೆಯ ನಂತರ. ಆ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ರಿಗೂ ಉಪಹಾರ ಕೂಟವನ್ನ ಏರ್ಪಡಿಸಿದ್ದಾರೆ ಅನ್ನುವಂಥದ್ದು ಸುದ್ದಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಟ್ಟಿರುವಂತಹದ್ದು ಮತ್ತಷ್ಟು ಕುತೂಹಲಕ್ಕೂ ಒಂದ್ ಕಡೆ ಎಡೆ ಮಾಡಿಕೊಟ್ಟಿದೆ. ಹೌದು. ಆ ಮೀಟಿಂಗ್ ಮುಗಿದ ಮೇಲೆ ನೇರವಾಗಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಮೇಲೆ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಈಗಿರುವ ಲೇಟೆಸ್ಟ್ ಅಪ್ಡೇಟ್. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಯಾರು ಕೂಡ ಇದನ್ನ ಕನ್ಫರ್ಮ್ ಮಾಡಿಲ್ಲ. ಈ ಸುದ್ದಿಯ ಖಚಿತತೆ ಬಗ್ಗೆ ನಮ್ಗೆ ಗೊತ್ತಿಲ್ಲ ಈಗಿರುವ ಮಾಹಿತಿಗಳ ಪ್ರಕಾರ. ಅಟ್ ದಿ ಸೇಮ್ ಟೈಮ್ ನೀವು ನೋಡಿ, ಲಾಸ್ಟ್ ಯಾವಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಅವ್ರು ಯಾವಾಗ ವಿದಾಯದ ಭಾಷಣವನ್ನ ಮಾಡ್ತಾರೆ ಸದನದಲ್ಲಿ, ಅಲ್ಲಿವರೆಗೂ ಕೂಡ ಅವರು ಬದಲಾಗ್ತಾರೆ ಅಂತ ಯಾರು ಕೂಡ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ, ಹೈಕಮಾಂಡ್ ಕೊಟ್ಟಿರಲಿಲ್ಲ, ಸ್ವತಃ ಯಡಿಯೂರಪ್ಪನವರು ಹೇಳಿರಲಿಲ್ಲ. ಅದೇ ರೀತಿಯ ಮತ್ತೊಂದು ವಾತಾವರಣ ಈಗ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಅದೇ ರೀತಿಯ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗ್ತಾ ಇದಾವೆ. ಬಟ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಅವಾಗ ಬಿಜೆಪಿ, ಈಗ ಕಾಂಗ್ರೆಸ್, ಅವಾಗ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಈ ರೀತಿಯ ಬೆಳವಣಿಗೆಗಳು ಕಾಣ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರ ಪದತ್ಯಾಗಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಆದರೆ ಸಿದ್ದರಾಮಯ್ಯನವರು ಸುಲಭವಾಗಿ ಪಟ್ಟವನ್ನ ಬಿಟ್ಟುಕೊಡ್ತಾರಾ ಅಥವಾ ರೆಬಲ್ ಆಗ್ತಾರಾ ಅನ್ನೋದು ಇವತ್ತಿನ ಕಾರ್ಯಕ್ರಮದ ನಮ್ಮ ಚರ್ಚೆ. ಓಕೆ, ಹಾಗಾಗಿ ಸಿದ್ದರಾಮಯ್ಯನವರು ರೆಬಲ್ ಆದ್ರೆ ಮುಂದೆ ಏನ್ ಕತೆ? ಹೌದು, ಅಂದ್ರೆ ಸರ್, ಇಲ್ಲಿ ಸಿದ್ದರಾಮಯ್ಯ ಅವರು ನೀವು ಹೇಳೋ ಹಾಗೆ ರೆಬಲ್ ಆದ್ರೆ, ಅಕಸ್ಮಾತ್ ತಿರುಗಿ ಬಿದ್ರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅಕಸ್ಮಾತ್ ರಾಜಕೀಯದಲ್ಲಿ ಯಾವ ರೀತಿ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳಿದೆ ಅಂತ ನೋಡಿ. ಅಹಿಂದ ನಾಯಕ, ಧೀಮಂತ ನಾಯಕ ಟಗರು ಸಿದ್ದರಾಮಯ್ಯ ಏನಾದ್ರೂ ತಿರುಗಿ ಬಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದ್ರೂ ಸೆಡ್ ಹೊಡೆದ್ರೆ, ಕಾಂಗ್ರೆಸ್ ಪಕ್ಷನೂ ಗೋವಿಂದ, ಸರ್ಕಾರನೂ ಗೋವಿಂದ ಅನ್ನುವಂತ ಪರಿಸ್ಥಿತಿ. ಓಕೆ, ಯಾಕಂದ್ರೆ ಸಿದ್ದರಾಮಯ್ಯನವರ ಹಿಂದೆ ಅಷ್ಟೊಂದು ಶಾಸಕರ ಬಲ ಇದೆ, ಜನರ ಬೆಂಬಲ ಇದೆ. ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರನ್ನ ಪ್ರೀತಿಸ್ತಾರೆ ಅನ್ನೋದು ಗೊತ್ತಾಗಿದೆ. ಓಕೆ, ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಸೂಚಿಸಿದಂತೆ ಸರಳವಾಗಿ, ಸುಲಭವಾಗಿ, ಸುಲಲಿತವಾಗಿ ಪಟ್ಟವನ್ನ ಬಿಟ್ಕೊಟ್ರೆ ಅದು ಕಾಂಗ್ರೆಸ್ಗೂ ಒಳ್ಳೇದು, ಸರ್ಕಾರಕ್ಕೂ ಒಳ್ಳೇದು. ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಕೊನೆಯ ದಿನಗಳನ್ನ ಎಣಿಸ್ತಿದೆಯಾ ಅನ್ನುವಂಥ ಪ್ರಶ್ನೆ ಅಂತೂ ಹುಟ್ಟಾಕತ್ತೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನೆಲಕಚ್ತಾ ಇದೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈಗ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಬೀರ್ತಾ ಹೋಗ್ತಾ ಇದೆ. ಅದಕ್ಕೆ ನಾನಾ ಕಾರಣಗಳು ಕೂಡ ಇದೆ ಸರ್. ಅದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ ಈ ಬಾರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತು. ಇದೆಲ್ಲದರ ನಡುವೆ ಈ ಸಿಎಂ ಪಟ್ಟದಾಟ ಅಂದಿನಿಂದಲೂ ಕೂಡ ನಡೀತಾನೆ ಇದೆ. 2.5 ವರ್ಷ ಅಂತ ಹೇಳಿದ್ರು, ಈಗ ಮುಂದುವರೆದಿದೆ, ಈಗ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಈಗಲಾದ್ರೂ ಚೇಂಜ್ ಆಗುತ್ತಾ? ಅಕಸ್ಮಾತ್ ಇದರಲ್ಲೂ ಏನಾದ್ರೂ ಟ್ವಿಸ್ಟ್? ಯಾಕಂದ್ರೆ ಸಾಲು ಸಿಎಂ ಸಿದ್ದರಾಮಯ್ಯ ಅವರು ಅವರ ಸಚಿವರೊಟ್ಟಿಗೆ, ಅವರ ಬೆಂಬಲರೊಟ್ಟಿಗೆ ಈಗಾಗಲೇ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಅವರ ನಿರ್ಧಾರ ಏನು, ಏನಾಗಬಹುದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ, ಆಗಬಹುದಾ? ಖಂಡಿತವಾಗ್ಲೂ ನಿಶ್ಚಿತ. ಈ ಹೆಂಗೆಂದ್ರೆ, ಅವರು ರಾಜೀನಾಮೆ ಕೊಡುವವರೆಗೂ ಅವರೇ ಮುಖ್ಯಮಂತ್ರಿಗಳು. ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮತ್ತೊಂದು ಪ್ರಶ್ನೆಗಳು ಹುಟ್ಟಾಗ್ತವೆ. ಸಿದ್ದರಾಮಯ್ಯನವರ ನಡೆಗಳನ್ನ ಇಲ್ಲಿಯವರೆಗೂ ನೋಡಿರೋರ್ಗೆ, ಸಿದ್ದರಾಮಯ್ಯನವರ ನುಡಿಗಳನ್ನ ಇಲ್ಲಿಯವರೆಗೂ ನೋಡಿರೋರ್ಗೆ, ಸಿದ್ದರಾಮಯ್ಯನವರ ರಾಜಕೀಯ ಪಟ್ಟುಗಳನ್ನ ಇಲ್ಲಿವರೆಗೂ ಗಮನಿಸಿರೋರ್ಗೆ ಸಿದ್ದರಾಮಯ್ಯ ಸುಲಭವಾಗಿ ಬಿಟ್ಕೊಡ್ತಾರ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಅಷ್ಟು ಸುಲಭವಾಗಿ ಬಿಟ್ಕೊಡೋ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ. ಅವ್ರು ಒಂಥರ ಏನಂದ್ರೆ, ಯಾರಿಗೂ ಡೋಂಟ್ ಕೇರ್ ಅನ್ನುವಂಥ ಅವ್ರದ್ದೊಂದು ಆಟಿಟ್ಯೂಡ್, ಅವರ ಹಮ್ಮು ಬಿಮ್ಮು, ಅವರ ದೌಲತ್ತು, ಅವರ ಒಂದು ರೀತಿ ಆ ಟಗರು ಸಿದ್ದರಾಮಯ್ಯ ಹೊರಟ್ರೆ ಹೆಂಗೆ. ಅವ್ರು ನೋಡಿ, JDS ನಲ್ಲಿದ್ದಾಗ JDS ನಿಂದ ಹೊರಗೆ ಬಂದಿದ್ದು ಯಾವ ರೀತಿ? ಅವರು JDS ನಿಂದ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಜನತಾದಳದಿಂದ ಅವ್ರನ್ನ, ದೇವೇಗೌಡರು ಸಸ್ಪೆಂಡ್ ಮಾಡಿದ್ಮೇಲೆ ಜನತಾದಳದಿಂದ ಹೊರಗೆ ಬಂದು ಕಾಂಗ್ರೆಸ್ಗೆ ಸೇರಿದವರು. ಸಸ್ಪೆಂಡ್ ಮಾಡಿದ್ ಯಾಕೆ?
JDSಗೆ ಸೆಡ್ಡು ಹೊಡೆದು ಅಹಿಂದ ಸಮಾವೇಶಗಳನ್ನು ಮಾಡಿದ್ದಕ್ಕೆ ದೇವೇಗೌಡರು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು. ಆ ರೀತಿಯ ಒಂದು ಆಟಿಟ್ಯೂಡ್ ಸಿದ್ದರಾಮಯ್ಯನವ್ರದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿ ಅವ್ರು ರಿಸೈನ್ ಮಾಡ್ತಾರೆ ಅನ್ನೋದು ಅವ್ರು ಮಾಡೋವರೆಗೂ ಅದು ನಂಬಕ್ಕಾಗಲ್ಲ. ಯಾಕಂದ್ರೆ ಸುಲಭವಾಗಿ ಬಿಡಲ್ಲ. ಮೊನ್ನೆವರೆಗೂ ಅವ್ರು ಯಾವ ರೀತಿ ಟ್ವೀಟ್ ಮಾಡ್ತಾ ಇದ್ರು, ನನ್ನ ಕೊನೆ ಉಸಿರಿರೋವರೆಗೂ ಜನರಿಗೋಸ್ಕರ ನಾನು ಇರ್ತೀನಿ, ಯಾರೋ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ನನ್ನ ವಿರುದ್ಧ, ಯಾರೋ ನನ್ನ ಏಳಿಗೆಯನ್ನ ಸಹಿಸ್ತಾ ಇಲ್ಲ ಅಂತವ್ರಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ, ಈ ರೀತಿಯೆಲ್ಲ ಟ್ವೀಟ್ ಮಾಡಿದ್ರು. ಅದರ ಅರ್ಥ ಏನು ಹಾಗಾದ್ರೆ? ಐ ಆಮ್ ನಾಟ್ ರೆಡಿ ಟು ರಿಸೈನ್, ರಾಜೀನಾಮೆಗೆ ನಾನು ತಯಾರಿಲ್ಲ, ಐ ವಿಲ್ ಫೇಸ್, ನಾನು ಎದುರಿಸ್ತೀನಿ ಅನ್ನೋ ಥರ ಮನಸ್ಥಿತಿಯ ಸಿದ್ದರಾಮಯ್ಯ ನಿನ್ನೆ ಹೈಕಮಾಂಡ್ ಏನಾದರೂ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ, ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿ ಆಗಿ ಅಂತ ಹೇಳಿದಾಗ ಅವ್ರು ಸೈಲೆಂಟ್ ಆಗಿ ಬಂದಿದ್ದಾರೆ ಅಂದರೆ ಬೇರೆ ಯಾವುದೋ ಲೆಕ್ಕಾಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ ಸಿದ್ದರಾಮಯ್ಯನವ್ರನ್ನ ಮೊದಲಿನಿಂದ, ಅವರ ರಾಜಕೀಯ ನಡೆಗಳನ್ನ ಮೊದಲಿಂದ ನೋಡಿರೋರಿಗೆ ಅನಿಸುತ್ತೆ ನಿಶ್ಚಿತ.